ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗ್ ಬಂದು ಜಯನಗರ 4 ಬ್ಲಾಕ್ ಆಗಿರುತ್ತೆ. ನಾವು ಲಾಸ್ಟ್ ಒಂದು ವ್ಲಾಗ್ನಲ್ಲಿ ಬಸವನಗುಡಿ ಮುಗಿಸ್ಕೊಂಡು ಇಲ್ಲಿ ಜಯನಗರ 4 ಬ್ಲಾಕ್ ಒಂದು ವಿಂಡೋ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡೇ ಬಂದಿದ್ದು. ಸೊ ಇದು ನೋಡ್ತಾ ಇರ್ಬೋದು, ಮಕ್ಕಳನ್ನ ಕರ್ಕೊಂಡು ಲೇಡೀಸ್ಗೆ ವಿಂಡೋ ಶಾಪಿಂಗ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ. ಅದು ಸಾಧ್ಯನೇ ಇಲ್ಲ ಅಂದ್ಕೊಂಡಿರ್ತೀವಿ. ಏನು ತೊಗೊಳೋದು ಬೇಡ, ಹಾಗೆ ನೋಡೋಣ ಅಂತ ಅಂದ್ಕೊಂಡು ಬಂದ್ರೂ ಏನೋ ಒಂದು ಇಷ್ಟ ಆಗೇ ಆಗುತ್ತೆ. ಅದು ತೊಗೊಳ್ಳೋವರೆಗೂ ತೊಗೊಳ್ಳಿಲ್ವಲ್ಲ ಅಂತ ಮೈಂಡಿಗೆ ತುಂಬ ಯೋಚನೆ ಕಾಡ್ತಾ ಇರುತ್ತೆ. ಸೊ ಇದು ಖುಷಿ ಇದನ್ನು ನೋಡಲು ತುಂಬ ಇಷ್ಟಪಟ್ಟಳು. ಇದೊಂದು ಬ್ರೇಸ್ಲೆಟ್ರು ಥರ ಬ್ಯಾಂಗಲ್ ಟೈಪ್ ಇತ್ತು, ತುಂಬ ಚೆನ್ನಾಗಿತ್ತು. ಒಂದು ವೆಸ್ಟರ್ನ್ ಔಟ್ಫಿಟ್ಗೂ ಚೆನ್ನಾಗಿರುತ್ತೆ, ಹಾಗೆ ಒಂದು ಟ್ರೆಡಿಷ್ನಲ್ ಔಟ್ಫಿಟ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಪೇರ್ ಬಂದು ಸೆಟ್ ಬಂದುಬಿಟ್ಟು 150 ರುಪೀಸ್ ಆಗುತ್ತೆ. ಎರಡು ತೊಗೊಂಡ್ರೆ ಆ ಥರ ಕನ್ಸೆಷನ್ ಎಲ್ಲ ಏನು ಕಡಿಮೆ ಆ ಥರ ಎಲ್ಲ ಏನಿಲ್ಲ, ಯಾವುದೇ ತೊಗೊಂಡ್ರು 150 ರುಪೀಸು. ಸೊ ಇದರಲ್ಲಿ ಅವಳಿಗೊಂದು ಇಷ್ಟ ಆಯಿತು, ಅದನ್ನು ತೊಗೊಳ್ಳೋದ ಇದನ್ನು ತೊಗೊಳ್ಳೋದ ಅಂತ ಒಂದು 4-5 ಸತಿ 4-5 ಕಲರ್ ಹಾಕಿ ನನಗೆ ಹಾಕಿ ಅವಳಿಗೆ ಹಾಕಿ ಎಲ್ಲ ತೊಗೊಳ್ತಾ ಇದ್ಲು. ಸೊ ಫೈನಲಿ ಒಂದು ತೊಗೊಂಡ್ರೆ ಅಲ್ಲಿಂದ ತೋರಿಸೋದನ್ನ ಅದೇನಂತಾರೆ, ಅದು ಲೈಟಿಂಗ್ ಬರುತ್ತಾ? ಮಾಡಿ ತೋರಿಸು, ಲೈಟಿಂಗ್ ಮಾಡಿ ತೋರಿಸು. ಆ ಥರ ಬರುತ್ತಾ? ಎಷ್ಟು ಕೊಟ್ಟೆ ಅದಕ್ಕೆ? ನಮ್ಮ ಜಯನಗರ 4 ಬ್ಲಾಕಲ್ಲಿ ಫ್ರೆಶ್ಶಾಗಿ ಫ್ರೂಟ್ಸ್ ಆಗಿರ್ಬೋದು, ಹೂಗಳಾಗಿರ್ಬೋದು ತುಂಬ ಫ್ರೆಶ್ಶಾಗಿ ಸಿಗುತ್ತೆ. ಏನು ಸಿಗಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ. ಏನೋ ಒಂದು ನಾವು ಏನು ತೊಗೋಬೇಕು ಅಂದರೂ ಅಲ್ಲಿ ಇಲ್ಲಿ ಹುಡ್ಕೋ ಬದಲು ಜಯನಗರ 4 ಬ್ಲಾಕ್ ಹೋಗಿದರೆ ಎಲ್ಲ ಪ್ರತಿಯೊಂದು ಒಂದೇ ಜಾಗದಲ್ಲಿ ಸಿಗುತ್ತೆ. ಅದೇ ನಾವು ಚಿಕ್ಕಪೇಟೆಗೆ ಹೋಗಲಿ, ಅಲ್ಲಿ ಒಂದೊಂದು ಪ್ಲೇಸ್ ಕಡೆ ಹುಡುಕಬೇಕು. ಅದೇ ಜಯನಗರ 4 ಬ್ಲಾಕಲ್ಲಿ ಆಗಲ್ಲ. ಇದು ಬ್ಯಾಗ್ಸ್ಗಳು ತುಂಬ ಚೆನ್ನಾಗಿತ್ತು. ಒಂದು ಪ್ರೈಸ್ ಇದೆ, ಒಂದು 250 ರುಪೀಸ್. ಇದು ಓಪನ್ ಮಾಡಿದ್ದೇವಲ್ಲ, ಇದು 350 ಹೇಳಿದ್ರು. ನಂಗೆ ಡಿಸೈನ್ ಅಷ್ಟು ಇಷ್ಟ ಆಗಿಲ್ಲ, ಬಟ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಇನ್ನೊಂದು ಕಡೆ ನೋಡೋಣ, ಇದಕ್ಕಿಂತ ಚೆನ್ನಾಗಿರೋ ಸಿಕ್ಕಿದ್ರೆ ಅಂದ್ಕೊಂಡು ಸೊ ಅದನ್ನು ಅಲ್ಲೇ ಬಿಟ್ಟು ಇನ್ನು ಮಕ್ಕಳಿಗೆ ಏನಾರ ಒಂದು ಚಿಕ್ಕ ಈ ಥರ ಕ್ಲಿಪ್ಸ್ಗಳೆಲ್ಲ ಸಿಕ್ಕಿದ್ರೆ ಸನ್ನಿಧಿ ಅಂತೂ ತೊಗೊಳ್ತಾನೆ ಇರ್ತಾಳೆ. ಸಣ್ಣ ಪುಟಾಣಿ ಕ್ಲಿಪ್ಸ್ಗಳು ಅವಳೊಂದು ಸ್ವಲ್ಪ ತೊಗೊಂಡ್ಳು. ಕ್ಲಿಪ್ಸ್ಗಳು ಸ್ವಲ್ಪ ಕ್ವಾಲಿಟಿ ಇರೋದು ತೊಗೊಂಡ್ರೆ ತುಂಬ ಬಾಳಿಕೆ ಬರುತ್ತೆ. ಈ ಮಕ್ಳುಗಳು ಹೇಳಿದ್ರೆ ಕೇಳೋದೇ ಇಲ್ಲ, ಯಾವುದೇ ಸಿಗುತ್ತೆ ಅದನ್ನೆಲ್ಲ ತೊಗೊಳ್ತೀವಿ ಅಂತಾರೆ. ಸೊ ಅದಾದಮೇಲೆ ಮುಂದೆ ಈಗ ನಾರ್ಮಲಾಗಿ ವೇಲ್ಗಳನ್ನ ಜಾಸ್ತಿ ಯೂಸೇ ಮಾಡಲ್ಲ. ಈಗ ಜೀನ್ಸ್ಗಾಗಿರ್ಬೋದು, ಒಂದು ಟಿ ಶರ್ಟ್ಗಾಗಿರ್ಬೋದು, ಒಂದು ಶಾರ್ಟ್ ವೇಲ್ನ ತೊಗೊಳ್ತಾ ಇರ್ತೀವಲ್ವ. ಸೊ ಅದು ಪೇರ್ 150 ರುಪೀಸು. ಒಂದು ತೊಗೊಂಡ್ರೆ 70 ರುಪೀಸ್, 2 ತೊಗೊಂಡ್ರೆ 150 ರುಪೀಸ್ ಮಾರ್ತಾಯಿದ್ರು. ಸೊ ಇದಾದಮೇಲೆ ಹಾಗೆ ಒಂದು ಟಾಪ್ಸ್ ನೋಡೋಣ ಸೆಟ್ಸ್ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಇದು 850 ರುಪೀಸ್ ಹೇಳಿದ್ರು. ಸೊ ಇದು ನಾನು ತುಂಬ ಜನ ವೇರ್ ಮಾಡೋದು ನೋಡಿದ್ದೀನಿ ಆಲ್ರೆಡಿ, ಯೆಲ್ಲೋ ಕಲರ್ ಶೇಡಲ್ಲಿ. ಸೊ ಇಷ್ಟ ಆಗಿದ್ರು ನನಗೆ ತುಂಬ ಜನ ಹಾಕ್ಕೊಂಡಿದ್ದಾರಲ್ವ ಅಂತ ನನಗದು ತೊಗೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಅದನ್ನು ಹಾಗೆ ಸ್ಕಿಪ್ ಮಾಡಿ ಮುಂದೆ ಹೋಗ್ತಾ ಇದ್ದೀನಿ. ಇದು ಬಂದು ನಮಗೆ ಇನ್ವಿಸಿಬಲ್ ಚೈನ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ತುಂಬ ವೆರೈಟೀಸ್ ಇತ್ತು. ಒಂದೊಂದು 150 ರುಪೀಸು, ಒಂದು 100 ರುಪೀಸು, ಒಂದೊಂದು 200 ರುಪೀಸು, ಒಂದೊಂದು ರೇಟ್ ಇತ್ತು. ಸುಮ್ಮನೆ ನೋಡೋಣ ಯಾವ್ದು ಇಷ್ಟ ಆಗುತ್ತೆ ಅಂತ ನೋಡ್ತಾನೆ ಇದ್ವಿ. ಬಟ್ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇತ್ತು. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಕೊನೆಗೂ ಯಾವುದು ತೊಗೊಳ್ಬೇಕು ಅಂತಲೇ ಅನ್ನಿಸ್ಲಿಲ್ಲ. ಯಾವ್ದು ತೊಗೊಂಡ್ರು ಇಲ್ದಿದ್ರೆ ಅದು ಚೆನ್ನಾಗಿಲ್ಲ, ಅದಿದ್ರೆ ಇದು ಚೆನ್ನಾಗಿಲ್ಲ. ಸೆಲೆಕ್ಷನ್ ಜಾಸ್ತಿ ಸಿಕ್ಕಾಗ ಹಾಗೆ ನಮಗೆ ಒಂದು ಮೇಲೆ ಒಂದು ಇದಿದ್ರೆ ಅದು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಬರ್ತಾನೆ ಇರ್ತೀವಲ್ವ. ಸೊ ಫೈನಲಿ ಒಂದು ಯಾವ್ದು ಇಷ್ಟ ಆಗುತ್ತೋ ಅದು ನೋಡಿಕೊಂಡು ಸೆಟ್ಸದೆಲ್ಲ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಮ್ಮ ಜಯನಗರ 4 ಬ್ಲಾಕಲ್ಲಿ ಬಸ್ ಸ್ಟಾಪ್ ಹತ್ರನೇ ಕಾಂಪ್ಲೆಕ್ಸ್ ಇರೋದ್ರಿಂದ ಯಾರು ಹೊಸ್ದಾಗಿ ಬರೋರಾಗಿದ್ದರೆ ಜಯನಗರ 4 ಬ್ಲಾಕ್ ಅಂದರೆ ಕರ್ಕೊಂಬಂದು ಅಲ್ಲೇ ಸ್ಟಾಪಲ್ಲೇ ಸಿಗುತ್ತೆ. ಇದು ಕಾಂಪ್ಲೆಕ್ಸಿಂದ ಹೊರಗಡೆ ಇರೋದು, ನಾವಿವಾಗ ಶಾಪಿಂಗ್ ಮಾಡ್ತಾ ಇರೋದು 4 ಬ್ಲಾಕ್ ಹತ್ರ ಬರುತ್ತೆ. ಇದು ಸರ್ಕಲ್ ಬರುತ್ತಲ್ಲ, ಅಲ್ಲಿ ಉದ್ದಕ್ಕೂ ಟಾಪ್ಸ್ಗಳು ಈ ಥರ ಹಾಕ್ಕೊಂಡಿದ್ದಾರೆ. ಈಗಂತೂ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದ್ರು ಕಾಟನ್ ಡ್ರೆಸ್ಸಸ್ಗಳೇ ಜಾಸ್ತಿ ಆಗಿಬಿಟ್ಟಿದೆ. ಸೊ ಕಲರ್ ಹೋಗುತ್ತಾ ಅಂತ ಎಷ್ಟು ಒಂದು 10 ಸತಿ ಯೋಚನೆ ಮಾಡಿಬಿಟ್ಟು ಅವ್ರ ಹತ್ರ ಕೇಳಿ ತೊಗೊಳ್ಳೋ ಥರ ಆಗಿಬಿಡುತ್ತೆ. ಏಕೆಂದರೆ ಕಾಟನ್ ಡ್ರೆಸ್ಸಸ್ಗಳು ಹೇಗೆಂದರೆ ಒಂದು ಸತಿ ಯೂಸ್ ಮಾಡಿ ನೆಕ್ಸ್ಟ್ ವಾಶ್ಗೆ ಸ್ವಲ್ಪ ಹಳೇದಾದಂಗೆ ಆಗಿಬಿಡುತ್ತೆ, ಸ್ವಲ್ಪ ಪ್ರಿಂಟಸ್ಗಳೆಲ್ಲ ಹೋಗಿಬಿಡುತ್ತೆ ಅಂದ್ಕೊಂಡೆ. ಬಟ್ ಈಗ ಖುಷಿ ಹಾಕ್ಕೊಂಡಿರೋ ಡ್ರೆಸ್ಸೂ ಅಷ್ಟೇ. ಬಟ್ ಇಲ್ಲೇ ನಾನು ಅದನ್ನು ತಗೊಟ್ಟಿದ್ದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತ. ಸೊ ಅಲ್ಲೇ ಬಂದು ಮತ್ತೆ ಇನ್ನೊಂದೆರಡು ಅವಳಿಗೆ ಶಾರ್ಟ್ ಕುರ್ತಾ ಕೇಳಿದ್ಲು ಅಂತ ನೋಡೋಣ ಅಂತ ಅಂದ್ಕೊಂಡು ಇದು ನೋಡ್ತಾ ಇದ್ದೀವಿ. ಇದು ಸ್ಲೀವ್ಲೆಸ್ ಆಗಿರುತ್ತೆ, ಒಳಗಡೆ ಸ್ಲೀವ್ಸ್ ಕೊಟ್ಟಿರ್ತಾರೆ, ಬೇಕಿದ್ದರೆ ಅಟ್ಯಾಚ್ ಮಾಡ್ಕೊಳ್ಬೋದು. ಸೊ ಇದು ನೋಡೋಣ. ಹಾಗೆ ಇನ್ನೊಂದೆರಡು 3 ಡಿಸೈನ್ ನೋಡ್ತಾನೆ ಇದ್ವಿ. ಹಾಗೆ ಫಸ್ಟು ಅವಳು ಒಂದೆರಡು ಟಾಪ್ಸ್ ಶಾರ್ಟ್ಸ್ ತೊಗೊಳ್ತೀನಿ ಅಂತಲ್ಲ ಅಂದ್ಬಿಟ್ಟು ಅವಳಿಗೆ ಅಳತೆಗೆ ನೋಡ್ತಾ ಇದ್ವಿ. ಅವಳು ಅಳತೆಗೆ ಸ್ವಲ್ಪ ಸಿಗೋದು ಕಷ್ಟನೇ ಅಂತಲೇ ಹೇಳ್ಬೋದು. ಹುಡುಕಿ ಯಾವುದಾರ ಒಂದು ಡಿಸೈನ್ ಸಿಕ್ಕಿದ್ರೆ
ಅದರದ್ದು ಕಲರ್ ಸಿಕ್ಕಿದ್ರೆ ಅದು ತಕ್ಕನಾಗಿ ಸೈಜ್ ಸಿಗ್ತಿರ್ಲಿಲ್ಲ. ಸೊ ಹೀಗೆ ಇದೊಂದು ಇಷ್ಟಪಟ್ಲು ಅವಳು. ಇದ್ರಲ್ಲಿ ಬ್ಲೂ ಕಲರ್ ಕೇಳಿದೆ ಈ ಡ್ರೆಸ್ಸಲ್ಲಿ. ಸೊ ಆ ಬ್ಲೂ ಕಲರ್ ಸೈಜ್ ಇರಲಿಲ್ಲ. ಸೊ ಅವರೊಂದು ಮೆರೂನ್ ಕಲರ್ದು ಪಿಂಕ್ ಶೇಡ್ದು ಕೊಟ್ಟರು. ಆ ಪಿಂಕ್ ಶೇಡ್ದು ಅಷ್ಟೇ ಸೈಜು ಅಷ್ಟು ಇರಲಿಲ್ಲ ಅಂದ್ಕೊಂಡ್ವಿ. ಸೊ ಫೈನಲಿ ಇವಳೇ ತೊಗೊಂಡ್ಲು, ಆ ಸೈಜ್ ಚೆನ್ನಾಗಿದೆ ಅಂತೆ. ಅದು ಫ್ರಂಟಲ್ಲೆಲ್ಲ ಸ್ವಲ್ಪ ಫ್ರಿಲ್ ಬಂದಿತ್ತು, ಬಟ್ ನನಗೆ ಅಷ್ಟು ಅದು ಇಷ್ಟ ಆಗಿಲ್ಲ. ಬಟ್ ಅವಳು ತುಂಬ ಇಷ್ಟಪಟ್ಲು, ಚೆನ್ನಾಗಿರುತ್ತೆ ಅಂತ. ಅವಳು ತುಂಬ ಸಣ್ಣ ಇರೋದ್ರಿಂದ ಅದು ಅವಳಿಗೆ ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತಾನೆ ಇತ್ತು. ಬಟ್ ಆಪ್ಷನ್ ಇಟ್ಕೊಳ್ಳಪ್ಪ ಒಂದು ನೋಡೋಣ ಅಂತ ಅಂದ್ಕೊಂಡೆ. ಸೊ ಒಂದು ಟಾಪ್ ಬಂದ್ಬಿಟ್ಟು 250 ರುಪೀಸ್ ಆಗುತ್ತೆ ಒಂದು ಟಾಪು. ಬಟ್ ನಾವು ಒಂದು 2-3 ಸೆಟ್ಸ್ ತೊಗೊಳ್ತೀವಿ ಅಂದರೆ ಒಂದು 50 ರೂಪಾಯಿ ಕಡಿಮೆ ಮಾಡ್ಕೊಳ್ತಾರೆ. ಸೊ ಅವರು ಹೇಳಿದ್ರು 1 ತೊಗೊಂಡ್ರೆ 250 ರುಪೀಸು, 3 ತೊಗೊಂಡ್ರೆ 700 ರುಪೀಸ್ ಅಂತ 50 ರುಪೀಸ್ ಕಡಿಮೆ ಮಾಡ್ತಾರೆ. ಸೊ ನಾನು ಹಾಗೆ ಎಲ್ಲನೂ ವೀಡಿಯೋ ಮಾಡ್ಕೊತಾನೆ ಹೋಗ್ತಾ ಇದ್ದೆ. ಅವರು ನಾನು ವೀಡಿಯೋ ಮಾಡ್ಕೊಳ್ತಿದ್ದಾಗಲೇ ಅವರು ಕಂಡು ಹಿಡಿದ್ರು ಯಾವುದೋ ಒಂದು ಇನ್ಸ್ಟಾಗ್ರಾಮೋ ಇಲ್ಲ ಯೂಟ್ಯೂಬೋ ಯಾವುದೋ ಇರ್ಬೋದು ಇವ್ರದ್ದು ಅಂತ. ಸೊ ಅವಳಿಗೊಂದು 2-3 ಯಾವ್ದು ಚೆನ್ನಾಗಿ ಕಾಣುತ್ತೋ ಅವಳಿಗೆ ಒಂದು 2-3 ಟಾಪ್ಸ್ ತಕ್ಕೊಟ್ಟೆ. ಬಟ್ ಸನ್ನಿಧಿಗೆ ಅಂದರೆ ಇಲ್ಲಿ ನಮಗೆ ಜಯನಗರದಲ್ಲಿ ತುಂಬ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಡ್ರೆಸ್ಗಳು ಸಿಗೋದು ಕಷ್ಟ. ಒಳಗಡೆ ಹೋಗಬೇಕು, 4th ಬ್ಲಾಕಲ್ಲಿ ನಮ್ಮದು ಕಾಂಪ್ಲೆಕ್ಸ್ ಒಳಗಡೆ ಅಂದರೆ ಸ್ವಲ್ಪ ಮಕ್ಕಳುಗಳಿಗೆ ಬಿಲೋ 10 ಇಯರ್ಸ್ ಇದ್ದರೆ ಅವ್ರುಗಳಿಗೆಲ್ಲ ಅಲ್ಲಿ ಚೆನ್ನಾಗಿರೋ ಡ್ರೆಸ್ಸಸ್ಗಳು ಸಿಗುತ್ತೆ. ಬಿಲೋ ಆಫ್ಟರ್ 10 ಇಯರ್ಸ್ ಮೇಲ್ಗಡೆ ಇರೋ ಮಕ್ಳುಗಳಿಗೆಲ್ಲ ಇಲ್ಲಿ ನಾರ್ಮಲಾಗಿ ಕಾಂಪ್ಲೆಕ್ಸ್ ಹೊರಗಡೆನೇ ಯಾವ ಥರ ಟಾಪ್ಸ್ ಬೇಕು ಎಲ್ಲ ಹಾಕಿರ್ತಾರೆ. ಸೊ ಎರಡು ಒಂದೇ ಕಲರ್ ಕಾಂಬಿನೇಷನ್ ಆಗುತ್ತೆ ಅಂದ್ಬಿಟ್ಟು ಸೊ ಈ 3 ಕಲರ್ ಡ್ರೆಸ್ಸು ಖುಷಿ ಇಟ್ಕೊಂಡಿದ್ದಾಳಲ್ಲ, ಇದನ್ನು ಅವಳಿಗೆ ತಕ್ಕೊಟ್ಟೆ. ಸೊ ಫೈನಲಿ 3 ಸೀಲೆಸ್ ತೊಗೊಂಡ್ಲು. ನಾರ್ಮಲಾಗಿ ಅವಳೀಗ ಸ್ವಲ್ಪ ಜಾಸ್ತಿ ಟ್ರೆಡಿಷ್ನಲ್ ಟೈಪೇ ಇಷ್ಟಪಡ್ತಾಳೆ. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದೇ ತಕ್ಕೊಟ್ಟೆ. ಬಟ್ ಕಲರೆಲ್ಲ ಏನೂ ಹೋಗೋದಿಲ್ಲ. ಆಲ್ರೆಡಿ ಒಂದು ಸತಿ ತೊಗೊಂಡಿದ್ದರಿಂದ ನನಗೆ ಗೊತ್ತು ಕಲರ್ ಹೋಗಲ್ಲ ಅಂತ. ಸೊ ಇದೇ ಅವ್ರ ಶಾಪು. ಅವರು ನನ್ನ ಶಾಪ್ದೆಲ್ಲ ಒಂದು ಫುಲ್ಲು ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗೆ ಒಂದು ಫುಲ್ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ನಾವು ಶಾಪಿಂಗ್ ಮಾಡಬೇಕಂದ್ರೆ ಈ ಥರ ವೀಕೆಂಡಲ್ಲಿ ಹೋದರೆ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿರುತ್ತೆ, ಸ್ವಲ್ಪ ರಶ್ಶು ಕೂಡ ಇರುತ್ತೆ. ಹಾಗೆಯೇ ಭಾನುವಾರ ಮತ್ತು ಶನಿವಾರ ಆಗಿದ್ದರೆ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆಯದು ಬಟ್ಟೆಗಳು ಸಹ ಬಂದಿರುತ್ತೆ. ನಮಗೆ ಸ್ವಲ್ಪ ರಶ್ಶು ಕೂಡ ಇರುತ್ತೆ. ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಫ್ರೀಯಾಗಿ ನಾವು ಹೋಗಬೇಕು ಅಂದರೆ ನಾವು ನಾರ್ಮಲ್ಲು ವೀಕ್ ಡೇಸಲ್ಲೇ ಹೋಗಬೇಕಾಗುತ್ತೆ. ಇದು ಕಲರ್ ಹೋಗುತ್ತೆ ಅಂತ ನಾನು ಅವ್ರನ್ನ ಕೇಳ್ತಾ ಇದ್ದೀನಿ. ಇಲ್ಲ ಮ್ಯಾಮ್ ಇದು ಮೆಜೆಸ್ಟಿಕ್ ಅಲ್ಲ, ಇದು ಕಲರೆಲ್ಲ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಬಟ್ ನನಗಷ್ಟು ಸ್ವಲ್ಪ ಡಿಸೈನ್ ಅಷ್ಟು ಇಷ್ಟ ಆಗಿಲ್ಲ ಈ ಪ್ಯಾಟ್ರನ್ನು. ಸೊ ಅದಕ್ಕೋಸ್ಕರ ನಾನು ಅದನ್ನು ಏನು ತೊಗೊಳಕ್ಕೆ ಹೋಗಿಲ್ಲ. ಬರೀ ನಾವು ಸುಮ್ಮನೆ ಒಂದು ವಿಸಿಟ್ ಮಾಡೋಣ, ಹಾಗೆ ತುಂಬ ದಿವಸ ಆಗಿತ್ತಲ್ವ ನೋಡೋಣ ಅಂತ ಅಂದ್ಕೊಂಡು ಬಂದಿದ್ದು. ಸೊ ಫೈನಲಿ ಒಂದು ಬ್ಲ್ಯಾಕ್ ಕಲರ್ ಕೊಟ್ಟರು, ನೋಡೋಣ ಅಂತ ನಾನು ಇದು ಮಾಡಿದೆ. ಬಟ್ ನಾನು ಬ್ಲ್ಯಾಕ್ ಕಲರ್ ಅಷ್ಟು ನಾನು ಇಷ್ಟಪಡೋದಿಲ್ಲ ಬ್ಲ್ಯಾಕ್ ಕಲರು. ಇದು ಬಂದು ಅವ್ರ ಶಾಪ್. ನೋಡಿ ಟಾಪ್ಸ್ ತಗೊಂಡಿದ್ದಿಲ್ಲೇನೆ. ಇನ್ಸ್ಟಾರಲ್ಲ ಏನು ಹೆಸರು? ಯೂಟ್ಯೂಬ್ರಲ್ಲ ಅವ್ರು ನಾನು ವೀಡಿಯೋ ಮಾಡ್ಕೊಳ್ತಿದ್ದಾಗೆ ನಿಮ್ಮದು ಯಾವ್ದಾರ ಇದೆಯಾ ಇನ್ಸ್ಟಾಗ್ರಾಮ್ ಪೇಜ್ಗೆ ಹಾಕ್ತೀರಾ ಏನು ಅಂತೆಲ್ಲ ಕೇಳ್ತಾಯಿದ್ರು. ನೋಡಿ ಇದೇ ಬಂದು ಮೇನ್ ರೋಡಲ್ಲಿ ಅವ್ರದ್ದು ಶಾಪು ಅವೈಲೇಬಲ್ ಇರೋದು, ಔಟ್ಸೈಡ್ ಬರುತ್ತೆ. ಹಾಗೆ ನಮ್ಮ ಚಾನಲ್ಗೆ ಅವ್ರು ಸಬ್ಸ್ಕ್ರೈಬು ಕೂಡ ಮಾಡಿಕೊಂಡ್ರು. ನಂಗೆ ತುಂಬ ಖುಷಿ ಆಯಿತು. ನಮಗೆ ಅವರು ಈ ಥರ ಅವರೇ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡಾಗ ಅದೊಂದು ತುಂಬ ಖುಷಿ ಆಗುತ್ತೆ. ಅವರೇ ನಮ್ಮ ಚಾನಲ್ ಹೆಸರು ಕೇಳಿಕೊಂಡು ಒಂದು ಸಬ್ಸ್ಕ್ರೈಬರ್ ಕೊಟ್ಟರು. 2 ಜನ ಅಲ್ಲಿ ಸಬ್ಸ್ಕ್ರೈಬರ್ ಮಾಡಿಕೊಂಡ್ರು. ನಂಗೆ ತುಂಬ ಖುಷಿ ಆಯಿತು. ಶಾಪು ಪರವಾಗಿಲ್ಲ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಅದು ನೀವು ಬೇಕಾದ್ರೆ ವಿಸಿಟ್ ಮಾಡಿ. ಚೆನ್ನಾಗಿದೆ, ರೀಸನಬಲ್ ರೇಟು. ತುಂಬ ಒಂದು 3 ಪೀಸ್ ತೊಗೊಂಡ್ರೆ 700 ಇದೆ, 750 ಇದ್ದರೆ 50 ರುಪೀಸ್ ಕಡಿಮೆ ಮಾಡ್ತಾರೆ. ಸೊ ಹಾಗೆ ಇದೆಲ್ಲ ಆದಮೇಲೆ ಹಾಗೆ ವ್ಯಾನಿಟಿ ಬ್ಯಾಗ್ಸ್ಗಳು ಹಾಗೆ ನೋಡ್ಕೊಂಡು ಬರ್ತಾಯಿದ್ವಿ. ಎಲ್ಲ ಶಾಪ್ಗಳಲ್ಲಿ ಹೊರಗಡೆಗಿಂತ ಶಾಪ್ಗಳ ಸ್ವಲ್ಪ ಕಾಸ್ಟ್ಲಿ ಅಂತ ಅಂದ್ಕೊಳ್ತೀನಿ. ನಿಮಗೆ ಸ್ಲಿಪ್ಪರ್ಸು ಅಷ್ಟೇ, ಫುಟ್ವೇರು ಅಷ್ಟೇ ತುಂಬ ಯೂಸ್ಫುಲ್ ಆಗಿರೋಂಥವು ಇರುತ್ತೆ. ಒಳ್ಳೊಳ್ಳೆ ಪ್ಯಾಟರ್ನ್, ಒಳ್ಳೊಳ್ಳೆ ಡಿಸೈನ್ಸು, ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ. ನಾರ್ಮಲಾಗಿ ನಾವು ಸ್ಯಾಂಡಲ್ಸ್ಗಳನ್ನೆಲ್ಲ ಹೊರಗಡೆ ಎಲ್ಲ ತೊಗೊಳ್ಳೋದೇ ಇಲ್ಲ. ಈ ಥರ ಜಯನಗರಕ್ಕೆ ಹೋದಾಗಲೇ ಜಾಸ್ತಿ ತೊಗೊಳ್ಳೋದು. ಇನ್ನು ಫುಲ್ ಸೆಟ್ಸ್ನು ಸಹ ತುಂಬ ಅವೈಲೇಬಲ್ ಇತ್ತು. ಡಿಸೈನ್ಸ್ಗಳು ಎಲ್ಲ ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ನಾವೇನು ಪರ್ಚೇಸಿಂಗ್ ಹೋಗಿರಲಿಲ್ಲ, ಹಾಗೆ ನೋಡೋಣ, ತುಂಬ ಇಷ್ಟ ತೊಗೊಳ್ಳೋಣ ಅಂದ್ಕೊಂಡೆ ಹೋಗಿದ್ದಿದ್ದಲ್ವ. ಸೊ ಹಾಗೆ ನೋಡ್ತಾ ಇದ್ದೀನಿ ಯಾವುದೇ ಸೆಟ್ ಚೆನ್ನಾಗಿದೆ, ನಮ್ಮ ಸೈಜ್ ಇದೆಯಾ ಅಂತ
ಅಂತೆಲ್ಲ ನೋಡಿಕೊಂಡೆ. ಹಾಗೆ ಇದ್ರದ್ದೆಲ್ಲ ಒಂದೊಂದು ವಿಡಿಯೋ ಮಾಡ್ಕೊಳ್ತಾ ಬಂದೆ. ಸೊ ಇದಾದಮೇಲೆ ನಾರ್ಮಲ್ಲು ನಮಗೆ ಟೀ ಶರ್ಟು ಜೀನ್ಸ್ಗೆಲ್ಲ ಹಾಕೋದಕ್ಕೆಲ್ಲ ವೇಲು ಸ್ಟಗ್ಗು ಎಲ್ಲ ಇತ್ತು. ಸೊ ಅದನ್ನೆಲ್ಲ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಮತ್ತು ಸ್ಲಿಪ್ಪರ್ಸ್ಗಳಂತೂ ತುಂಬ ವೆರೈಟೀಸ್ ಸಿಗುತ್ತಪ್ಪ ಇಲ್ಲಿ. ಒಂದೇ ಕಡೆ ಅವೈಲೇಬಲ್ ಇರುತ್ತೆ. ಒಂದು ಹೆಚ್ಚು ಕಮ್ಮಿ ಅಂದರೆ ಒಂದು 5ರಿಂದ 6 ಶಾಪ್ಗಳಿದೆ. ಒಂದಲ್ಲ ಒಂದು ಶಾಪ್ಗಳಲ್ಲಿ ಖಂಡಿತವಾಗೂ ಸ್ಲಿಪ್ಪರ್ಸು ನಮಗೆ ತುಂಬ ಇಷ್ಟ ಆಗೋದು ಸ್ಯಾಂಡಲ್ ಸಿಗುತ್ತೆ. ಸೊ ಇದೆಲ್ಲ ಆದಮೇಲೆ ನಾರ್ಮಲ್ ಸೆಟ್ ನೋಡೋಣ ಅಂತ ಅಂದ್ಕೊಂಡು ಈ ಶಾಪಿಗೆ ಬಂದೆ. ಸೊ ಇಲ್ಲಿ ಒಂದೊಂದು ರೇಂಜಲ್ಲಿದೆ ಅಂದರು. 500 300 ಒಂದೊಂದು ರೇಂಜಲ್ಲಿದೆ ಟಾಪ್ಸ್ಗಳು. ಬಟ್ ಕ್ವಾಲಿಟಿ ಡಿಫ್ರೆಂಟ್ ಆಗಿರುತ್ತೆ. ನಾವು ಔಟ್ಸೈಡ್ ನೋಡೋದಕ್ಕಿಂತ ಇಲ್ಲಿ ಸ್ವಲ್ಪ ಕ್ವಾಲಿಟಿ ಡಿಫರ್ ಆಗಿರುತ್ತೆ. ಅಂದರೆ ಸ್ವಲ್ಪ ಸಾಫ್ಟ್ ಆಗಿರ್ಬೋದು, ಕಲರ್ ಶೇಡ್ ಇಲ್ಲದೆ ಇರ್ಬೋದು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಸಹ. ನಾನು ಸೆಟ್ ಸ್ವಲ್ಪ ನೋಡೋಣ ಅಂತ ಅಂದ್ಕೊಂಡಿದ್ದು. ಸೊ ಒಂದು ಆರೆಂಜ್ ಕಲರ್ ಸೆಟ್ಟು ಹೋದ ತಕ್ಷಣ ನನಗೆ ಅದು ಕಣ್ಣಿಗೆ ಬಿತ್ತಲ್ವ ಅಂತ ಕೇಳೋಣ ಎಷ್ಟು ಪ್ರೈಸ್ ಇರ್ಬೋದು ಅಂತಂದರೆ ಅವ್ರು ನನಗೆ ಫಸ್ಟು ಪ್ರೈಸ್ ಹೇಳಲೇ ಇಲ್ಲ. ಫಸ್ಟು ಡ್ರೆಸ್ಸೆಲ್ಲ ಓಪನ್ ಮಾಡಿ ತೋರಿಸ್ತೀವಿ ಆಮೇಲೆ ನೋಡಿ ಅಂತ ಹೇಳಿದ್ರು. ಸೊ ಆಯಿತು ಓಕೆ ತೋರಿಸಿ ಅಂತ ಹೇಳ್ಬಿಟ್ಟು ಹೇಳಿದೆ. ನೋಡಿ ಇದೆ ಅದು ಆರೆಂಜ್ ಕಲರು. ಸ್ವಲ್ಪ ಚೆನ್ನಾಗಿತ್ತು. ಬಟ್ಟೆನೂ ಸ್ವಲ್ಪ ಶೈನಿಯಾಗಿ ಸಿಲ್ಕಿಯಾಗಿತ್ತು. ಈ ಥರ ಕ್ಲಾತ್ ತೊಗೊಂಡ್ರೆ ನಾವು ಎಷ್ಟು ವರ್ಷ ಅದನ್ನು ಯೂಸ್ ಮಾಡಿದ್ರೂ ಅದು ನಮಗೆ ಹಳೆ ಥರ ಕಾಣೋದಿಲ್ಲ. ನಾನು ಜಾಸ್ತಿ ಈ ಥರ ಸಿಲ್ಕ್ ಬೇಸ್ಡೇ ಜಾಸ್ತಿ ಡ್ರೆಸ್ಸಸ್ಗಳು ತೊಗೊಳ್ತೀನಿ. ಅದರಿಂದ ನನಗೆ ಅದು ಹೋದ ತಕ್ಷಣ ತುಂಬ ಇಷ್ಟ ಆಯಿತು. ನೀವು ಎಷ್ಟಿರ್ಬೋದು ಗೆಸ್ ಮಾಡಿ ಈ ಡ್ರೆಸ್ಸಸ್ಸು. ನಾನು ಅರೌಂಡ್ ಅಟ್ಲೀಸ್ಟ್ 1000 ರೂಪೀಸ್ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಅಲ್ಲಿ ನೋಡ್ರೆ ಅವ್ರು 1700 ಹೇಳಿದ್ರು. ಲಾಸ್ಟ್ ಪ್ರೈಸ್ ಎಷ್ಟು ಹಾಕ್ಕೊಡ್ತೀರಾ ಅಂತಲೂ ಕೇಳಿದೆ. ಅವರು 1650 ಅಂತ ಹೇಳಿದ್ರು. ಬಟ್ ನನಗೆ ಅಷ್ಟು ಓಕೆ ಬೇಡ, ತುಂಬ ಜಾಸ್ತಿ ಆಯಿತು ಅನಿಸ್ತು. ಏಕೆಂದರೆ ಬರೀ ಫ್ರಂಟಲ್ಲಿ ಮಾತ್ರ ಡಿಸೈನ್ ಇತ್ತು, ಮಿಕ್ಕಿದ ಕಡೆ ಎಲ್ಲ ಪ್ಲೈನ್ ಇತ್ತಲ್ವಾ. ಸೊ ನಾವು ಓಕೆ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಅದು ಪ್ರೈಸು ಕೂಡ ಜಾಸ್ತಿ ಆಯಿತು ಅನಿಸ್ತು. ಸೊ ಹಾಗೆ ಮೂವ್ ಆನ್ ಆದ್ವಿ. ಇನ್ನೊಂದು 2-3 ಕಡೆ ವಿಡಿಯೋ ಮಾಡ್ಕೊಳ್ದೆ. ಹಾಗೆ ಮಕ್ಕಳು ಐಸ್ ಕ್ರೀಮ್ ನೋಡಿದ ತಕ್ಷಣ ಐಸ್ ಕ್ರೀಮ್ ಕೊಡ್ಸಮ್ಮ ಅಂತ ಒಂದು 2 ಫ್ಲೇವರು, ಅವಳೊಂದು ಫ್ಲೇವರು ಇವಳಿಗೊಂದು ಫ್ಲೇವರ್ ತೊಗೊಂಡ್ಳು. ನನಗೆ ವಾಯ್ಸ್ ಅಷ್ಟು ಚೆನ್ನಾಗಿರಲಿಲ್ಲ. ಐಸ್ ಕ್ರೀಮ್ ತಿಂದರೆ ಇನ್ನು ಮತ್ತೆ ಇಲ್ಲಿ ವಾಯ್ಸ್ ಇದಾಗುತ್ತೆ ಅಂದ್ಬಿಟ್ಟು ನಾನು ಐಸ್ ಕ್ರೀಮ್ ಎಲ್ಲ ತೊಗೊಳಕ್ಕೆ ಹೋಗಿಲ್ಲ. ಎರಡು ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡ್ಲು. ಅಕ್ಕ ನೀನು ಚೆನ್ನಾಗಿದೆಯಾ ನಾನು ಚೆನ್ನಾಗಿದೆಯಾ ಅಂತ ಇಬ್ಬರು ಅಲ್ಲೇ ಯಾರು ಚೆನ್ನಾಗಿದೆ ಐಸ್ ಕ್ರೀಮು ಅಂತ ಮಾತಾಡ್ಕೊಂಡು ನಿಂತಿದ್ರು. ಸೊ ಇದಾದಮೇಲೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಅಲ್ಲಿ ಚಾಟ್ ಕಾರ್ನರ್ ಅಂತ ಸಿಗುತ್ತೆ. ಅದ್ರ ಪಕ್ಕದಲ್ಲೇ ಇದೊಂದು ಶಾಪು ತುಂಬ ಚಿಕ್ಕದು ಮಾಡಿದ್ರು ಮುಂಚೆ. ತುಂಬ ಜಾಗ ಚಿಕ್ಕದು ಅಂದರೆ ಅಷ್ಟು ಚಿಕ್ಕದು. ಅಷ್ಟರಲ್ಲಿ ಜನ ಎಷ್ಟು ತುಂಬ್ಕೊಳ್ತಾಯಿದ್ರು ತೊಗೊಳಕ್ಕೆ ಅಂದರೆ ಅಷ್ಟಿಷ್ಟಲ್ಲ. ಲಾಸ್ಟ್ ನಾನು ಒಂದು ಸತಿ ಈ ಶಾಪ್ಗೆ ಹೋಗಿದ್ದಾಗ ನೆಕ್ಸ್ಟ್ ನಾವು ಶಾಪ್ನ ಒಂದು ಎನ್ಲಾರ್ಜ್ ದೊಡ್ಡದಾಗಿ ಮಾಡ್ತಾಯಿದ್ದೀವಿ. ಆವಾಗ ನಿಮಗೆ ಈಸಿಯಾಗಿ ಎಲ್ಲದೂ ಸಿಗೋ ಥರ ಅವೈಲೇಬಲ್ ಇರುತ್ತೆ ಅಂತ ಹೇಳಿದ್ರು. ಸೊ ಫೈನಲಿ ಅದು ಶಾಪ್ ದೊಡ್ಡದು ಮಾಡಿದ್ದಾರೆ. ಇದೇ ನಾವೀಗ ಬಂದಿದ್ದೀವಲ್ಲ ಈ ಶಾಪು. ಇಲ್ಲಿ ಒಂದು ಸ್ಟಡ್ಡಿಂದ ಹಿಡಿದು 120 ರೂಪೀಸಿಂದನೂ ಹಿಡಿದು ನಿಮಗೆ ಎಲ್ಲ ರೇಂಜ್ ವೆರೈಟೀಸ್ ಆಫ್ ಇಯರಿಂಗ್ಸ್ಗಳು ಆಗಿರ್ಬೋದು, ಸ್ಟಡ್ಗಳಾಗಿರ್ಬೋದು, ಎಲ್ಲ ಪ್ರತಿಯೊಂದು ವೈಟ್ ಸ್ಟೋನ್ ಆಗಿರ್ಬೋದು, ಕಲರ್ ಸ್ಟೋನು ಮತ್ತು ಆ್ಯಂಟಿಕ್ಕಲ್ಲಿ ಡಿಸೈನ್ಸಲ್ಲಿ ಪ್ರತಿಯೊಂದರಲ್ಲಿ ಸಿಲ್ವರ್ ಕಲರಲ್ಲಿ, ಗೋಲ್ಡ್ ಕಲರಲ್ಲಿ ಮತ್ತು ಪರ್ಲ್ ಡಿಸೈನ್ ಆಗಿರ್ಬೋದು, ಪ್ರತಿಯೊಂದು ಪ್ಯಾಟರ್ನಲ್ಲಿರುವಂಥ ಇಯರಿಂಗ್ಸ್ಗಳು ಅವೈಲೇಬಲ್ ಇದೆ. ಒಂದೊಂದು ಪ್ರೈಸು ಒಂದೊಂದು ರೀತಿ ಇದೆ. ಒಂದು 80, 90, 180 ರೂಪೀಸು ಸ್ಟಾರ್ಟಿಂಗ್. ಆದಷ್ಟು 120ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಅದರದ್ದು ಏನು ಪ್ರೈಸ್ ಇರುತ್ತೆ ಅದು ವೇರಿ ಆಗ್ತಾ ಇರುತ್ತೆ. ಈ ಥರ ಸ್ಮಾಲ್ದೆಲ್ಲ ಅರೌಂಡು 90 ರೂಪೀಸ್ ಇದೆ. ಒಂದೊಂದು 180 ರೂಪೀಸ್ ಇದೆ. ಒಂದೊಂದು ಪ್ರೈಸ್ ಇತ್ತು. ಒಂದೊಂದು ಡಿಸೈನ್ ಇಷ್ಟ ಆಗೋದಿತ್ತು. ಒಂದೊಂದು ಕಲರ್ ಏನು ಹೋಗೋದಿಲ್ಲ. ನಾನು ತುಂಬ ತೊಗೊಂಡಿದ್ದೀನಿ ಸಿಲ್ವರ್ ಕಲರ್ದು. ಮಕ್ಕಳಿಗೆಲ್ಲ ಯೂಸ್ ಮಾಡ್ತಾರಲ್ವ. ಸ್ವಲ್ಪ ಗೋಲ್ಡ್ ಶೇಡ್ ಸ್ವಲ್ಪ ಕಡಿಮೆ ನಾನು ತೊಗೊಳ್ಳೋದು. ಸಿಲ್ವರ್ ಶೇಡ್ ಆದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸಿಲ್ವರ್ ಶೇಡೇ ತೊಗೊಂಡೆ. ಬಟ್ ಇದೆಲ್ಲ ಆದಮೇಲೆ ಹಾಗೆ 4 ಬ್ಲಾಕಲ್ಲಿ ಕಾಂಪ್ಲೆಕ್ಸ್ ಒಳಗಡೆ ಇರೋದು ನಾವಿವಾಗ. ಉದ್ದಕ್ಕೂ ಎಲ್ಲ ಶರಾರ ಡ್ರೆಸ್ಗಳು ಇವಾಗ ಟ್ರೆಂಡಿಂಗ್ ಏನೇನಿದೆ ಆ ಡ್ರೆಸ್ಗಳೆಲ್ಲ ಅವೈಲೇಬಲ್ ಇತ್ತು. ಹಾಗೆ ಇಲ್ಲೊಂದು ನೋಡ್ತಾ ಇರ್ಬೋದು ಸೆಟ್ಸ್. ಇದು ಟಾಪು ಬಾಟಮ್ 2 ಬರುತ್ತೆ. ಇದಕ್ಕೆ ವೇಲ್ ಬರೋದಿಲ್ಲ, ದುಪ್ಪಟ್ಟ ಅವೈಲೇಬಲ್ ಇರೋದಿಲ್ಲ. ದುಪ್ಪಟ್ಟ ಇರೋದು ತೊಗೊಳ್ತೀವಿ ಅಂದರೆ 550 ರೂಪೀಸ್ ಆಗುತ್ತೆ. ಬಟ್ ದುಪ್ಪಟ್ಟ ಇರೋದಿಲ್ಲಿರಲಿಲ್ಲ. ಇದು ನಾರ್ಮಲ್ ಪೀಸು 500 ರೂಪೀಸ್ ಹೇಳಿದ್ರು. ಬಟ್ ಇದಕ್ಕೆ ಕಲರ್ ನನ್ನ ಹತ್ರ ಆಲ್ರೆಡಿ ಇತ್ತು. ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗಂತೂ ಸ್ಪೆಷಲಿ ನನಗೆ ಅಂತಲೇ ಅನಿಸುತ್ತೋ ಇಲ್ಲ ಎಲ್ರಿಗೂ ಹಾಗೇನೋ ಗೊತ್ತಿಲ್ಲ, ಪಿಂಕ್ ಕಲರ್ ಅಂದ್ಬಿಟ್ರೆ ಸಾಕು, ಎಲ್ಲೇ ಹೋದ್ರು ಪಿಂಕು ಎಲ್ಲೋ ಶೇಡ್ ಅಂದರೆ ಸಾಕು, ಎಲ್ಲೇ ಹೋದ್ರು ಫಸ್ಟ್ ಅದೇ ಅಟ್ರಾಕ್ಷನ್ ಆಗಿಬಿಡುತ್ತೆ. ಅದೆಷ್ಟು ಎಲ್ಲೋ ಕಲರ್ ಅದೆಷ್ಟು ಪಿಂಕ್ ಕಲರ್ ಡ್ರೆಸ್ ಇದೆಯೋ ಗೊತ್ತಿಲ್ವ ಹೆಣ್ಮಕ್ಳ ಹತ್ರ, ಜಾಸ್ತಿ ಕಲರ್ಸ್ ಅದೇ ಇರುತ್ತೆ. ಬಟ್ ನಾವು ಬೇರೆ ಏನೇ ಪರ್ಚೇಸ್ ಮಾಡೋಕ್ಕೆ ಹೋದ್ರೂ ಅಷ್ಟೇ, ಸ್ಯಾರಿನೂ ಅಷ್ಟೇ, ನಮಗೆ
ಹೆಚ್ಚು ಯೆಲ್ಲೋ ಕಲರೇ ಇರುತ್ತೆ, ಇಲ್ಲ ಎಷ್ಟು ಪಿಂಕ್ ಕಲರೇ ಇರುತ್ತೆ. ಇಲ್ಲೂ ಅಷ್ಟೇ ಬೇರೆ ಕಲರ್ಗಳಿದ್ದರೂ ಕೂಡ ಯೆಲ್ಲೋ ಕಲರ್ಗೆ ಮೈಂಡ್ ಹೋಗ್ತಾಯಿತ್ತು, ಪಿಂಕ್ ಕಲರ್ಗೆ ಮೈಂಡ್ ಹೋಗ್ತಿತ್ತು. ನೋಡಿ ನನಗೆ ಅಲ್ಲೂ ಅಷ್ಟೇ ಪಿಂಕ್ ಶೇಡ್ ಇರೋದೇ ನೋಡ್ತಾ ಇದ್ದೆ. ಸೊ ನಾನೇನು ತೊಗೊಳ್ಬೇಕು ಅಂತ ಹೋಗಿರಲಿಲ್ಲ, ಸೊ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಬಟ್ ಸೈಜು ಒಂದೊಂದರಲ್ಲಿ ಸೈಜ್ ಇರಲಿಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ಓನ್ಲಿ ಟಾಪ್ಸ್ 400 ರುಪೀಸು, ಒಂದೊಂದು 500 ರುಪೀಸ್ ಇತ್ತು ಟಾಪ್ಸ್ ಮಾತ್ರ. ಇದೆಲ್ಲ ಸಿಲ್ಕ್ ಸಾಫ್ಟಾಗೂ ಇದೆ ಕ್ಲಾತ್ಗಳು, ಒಂದೊಂದು ಕಾಟನ್ನು ಮಿಕ್ಸು, ಸಿಂಥೆಟಿಕ್ಕು ಕಾಟನ್ ಮಿಕ್ಸು. ತುಂಬ ಟಾಪ್ಸ್ಗಳು ನಾನು ಇಲ್ಲೇ ತೊಗೊಳ್ಳೋದು ನಾರ್ಮಲಾಗಿ. ಈಗಂತೂ ಪ್ಯಾಂಟ್ಸ್ ಎಲ್ಲದಕ್ಕೂ ಹಾಕ್ಕೊಳ್ತೀವಲ್ವ ಮ್ಯಾಚಿಂಗು, ಬಟ್ ಟಾಪ್ಸ್ಗಳು ಸ್ವಲ್ಪ ತೊಗೊಂಡ್ರೆ ಸಾಕು ಅಂತ ಇಲ್ಲಿ ಟಾಪ್ಸ್ಗಳೆಲ್ಲ 400 ಅವೈಲೇಬಲ್ ಇತ್ತು. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು ಪ್ಯಾಟರ್ನ್ಗಳು. ಸೊ ಸೆಟ್ ತೊಗೊಳ್ತೀವಿ ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸು 800 ರುಪೀಸು ವಿತ್ ದುಪ್ಪಟ್ಟ ಬರುತ್ತೆ. ತುಂಬ ಬೇರೆ ಕಡೆ ಹೋಲ್ಸಿದ್ರೆ ಸಿಟಿ ಕಡೆ ಎಲ್ಲ ಹೋಲಿಸಿ ಎಲ್ಲ ಕಡೆ ಹೋಗೋದಕ್ಕಿಂತ ಇಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸು ಅಂತಲೇ ಅನಿಸುತ್ತೆ. ಸೊ ಫೈನಲಿ ಇದು ನಮ್ಮ ಜಯನಗರ 4th ಬ್ಲಾಗ್ದು ಒಂದು ವ್ಲಾಗ್ ಆಗಿದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ನಮ್ಮ ವಿಡಿಯೋಗಳನ್ನ ನೋಡ್ತಾರೆ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ ಯು. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.